ಸರ್ ಓಕೆ. ಮೊದಲನೇದಾಗಿ ಪಂಚಮಸಾಲಿ ಸ್ವಾಮಿಗಳ ನೇತೃತ್ವದಲ್ಲಿ ನಡೆದಂಥ ಹೋರಾಟಕ್ಕೆ ಅಲ್ಲಿ ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರವಾಗಿ ಅತ್ಯಂತ ಶಾಂತ ರೀತಿಯಿಂದ ಹೋರಾಟ ನಡೀತಾ ಇತ್ತು. ನನಗೆ ಸ್ವಾಮಿಗಳು ಫೋನ್ ಮಾಡಿದ್ದರು, ಬಸವನಗೌಡರು ಫೋನ್ ಮಾಡಿದ್ದರು, ಅರವಿಂದ್ ಬೆಲ್ಲದವರು ಫೋನ್ ಮಾಡಿದ್ದರು, ಸಿ ಪಾಟೀಲರು ಫೋನ್ ಮಾಡಿದ್ದರು. ಮಿನಿಮಮ್ ಬಲ ಪ್ರಯೋಗವನ್ನು ಮಾಡ್ಬೋದಾಗಿತ್ತು, ಆದರೆ ಮ್ಯಾಕ್ಸಿಮಮ್ ಬಲ ಪ್ರಯೋಗವನ್ನು ಮಾಡಿದ್ದಾರೆ. ಹಾಗಾಗಿ ಅನೇಕರಿಗೆ ತೀವ್ರವಾದಂಥ ಗಾಯಗಳಾಗಿದ್ದಾವೆ. ಆ್ಯಸ್ ಇಫ್ ಒಂಥರ ವೈರಿಗಳು ನಡೆಸ್ಕೊಂಡಿದ್ದಾರೆ ಅವರು. ಇದು ಅತ್ಯಂತ ತೀವ್ರವಾಗಿ ನಾನು ಖಂಡಿಸ್ತೇನೆ. ಮತ್ತು ಇವರ್ಯಾರು ಗುಂಡಾಗಳಲ್ಲ, ಕಾನೂನು ಕೈಗೆ ತೆಗೆದುಕೊಳ್ಳೋರಲ್ಲ. ಬೇಕಂತಲೇ ಈ ಹಿಂದೆ ಏನೋ ಧರ್ಮಾಧಾರಿತ ಮೀಸಲಾತಿಯನ್ನು ವಿತ್ಡ್ರಾ ಮಾಡಿ ಇವ್ರಿಗೆ ಕೊಟ್ಟಿದ್ದಕ್ಕೆ ಇವರ ಮೇಲೆ ಒಂದು ರೀತಿಯ ಹಲ್ಲೆ ನಡೆಸುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅದಕ್ಕೆ ನಾನು ಈ ಕ್ರಮವನ್ನು ತೀವ್ರವಾಗಿ ಖಂಡಿಸ್ತೇನೆ. ಎರಡನೇದ್ದು, ವಿಜೇಂದ್ರನ ಮೇಲೆ 150 ಕೋಟಿ ರೂಪಾಯಿದ್ದು ಆರೋಪದ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರೆ ಆ್ಯಕ್ಚುಲಿ ಅದು ಉತ್ತರ ಕೊಡ್ಲಿಕ್ಕೆ ವರ್ತ ಅಲ್ಲ. ಅದು ನನ್ನ ಪ್ರಕಾರ ಬಾಯಿ ಬಂದಂಗೆ ಮಾತಾಡೋದು ಅಂತ ಇದ್ರ ಅರ್ಥ. 150,500 ಕೋಟಿ ಅಂತ ಹೇಳ್ಬೇಕಾಗಿತ್ತು. ಬೈ ಮಿಸ್ಟೇಕ್ ಅವರು 150 ಕೋಟಿ ಅಂದಿರ್ಬೇಕು ಸಿದ್ದರಾಮಯ್ಯನವರು. 1,500 ಕೋಟಿ ಅಂತ ಹೇಳ್ಬೇಕಾಗಿತ್ತು ಅವರು. ಅಟ್ಟರ್ ನಾನ್ಸೆನ್ಸು. ಆ ಪತ್ರ ಇಲ್ಲ, ಅನ್ವರ್ ಮನಪಾಡಿ ಅವ್ರ ಹೇಳಿಕೆ ಇಲ್ಲ, ಏನು ಬೇಕಾದ ಮಾತಾಡೋದು. ಅಂದರೆ ಎಷ್ಟು ಬೇಜವಾಬ್ದಾರಿ ಇದ್ದಾರಂತ ಇದರಿಂದ ಅರ್ಥ ಆಗ್ತದೆ. ಮತ್ತು ಮಾತಾಡಿದರೆ ನಿಮ್ಮ ಕಾಲದಾಗೆ, ನಮ್ಮ ಕಾಲದಾಗ ಅದಲ್ಲ. ನಾ ಹಿಂದೂ ಹೇಳಿದ್ದೇನೆ ಅದಕ್ಕೂ